ನೋಡಿದೆ, ಅದ್ಭುತವಾಗಿದೆ. ರಾಜ ರತ್ನಾಕರ ಚಿತ್ರತಂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಹಿರಿಮೆ ಗರಿಮೆಯನ್ನು ತಂದುಕೊಟ್ಟಿದೆ. ಯಾಕೆ ಅಂದರೆ ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಏನು ಈ 4-5 ವರ್ಷದಿಂದ ನಾವು ನೋಡ್ಕೊ ಬಂದಿದ್ದ ಚಿತ್ರಗಳೇನಿತ್ತು, ಬರೀ ರೌಡಿಸಮ್ ಪ್ರವೃತ್ತಿ ಇರೋದಂಥದ್ದೇ, ಮಚ್ಚು, ಲಾಂಗು, ಗನ್ನು, ಬರೀ ಇಂಥದ್ದೇ ನೋಡ್ಕೊ ಬಂದಂಥ ಯುವ ಪೀಳಿಗೆಗೆ ಇವತ್ತು ರಾಜರತ್ನಾಕರ ಇದಲ್ಲ ಚಿತ್ರ ಅಂದರೆ. ಇವತ್ತಿನ ಯುವ ಪೀಳಿಗೆಗೆ ನಾವೊಂದು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ, ಜೀವನ ಅಂದರೆ ಏನು ಅಂತ ತಿಳಿಸ್ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಚಿತ್ರವನ್ನು ಕೊಟ್ಟಿದ್ದಾರೆ. ತಂದೆ ತಾಯಿ ಪ್ರೀತಿ ಅಂದ್ರೇನು, ಜಗತ್ತಲ್ಲಿ ಕೆಟ್ಟ ಮಕ್ಳು ಇರ್ಬೋದು, ಕೆಟ್ಟ ತಂದೆ ತಾಯಿ ಯಾವತ್ತೂ ಇರಲ್ಲ. ಆ ಮಕ್ಕಳು ಎಷ್ಟೇ ಕೆಟ್ಟವರಾಗಿರೋ ತಂದೆ ತಾಯಿ ತನ್ನ ಮಕ್ಕಳನ್ನ ತಾವು ಕಾಪಾಡ್ಕೊಳ್ತಾರೆ ಅನ್ನೋದಕ್ಕೆ ರಾಜರತ್ನಾಕರ ಒಂದು ಬೆಸ್ಟ್ ಎಕ್ಸಾಂಪಲ್. ದಯವಿಟ್ಟು ಪ್ರತಿಯೊಬ್ಬರನ್ನು ಕುಟುಂಬ ಸಮೇತರಾಗಿ ಬಂದು ನೋಡಿ, ಯಾಕಂದರೆ ಅಂಥ ಚಿತ್ರ ಇದು. ವಾಣಿಜ್ಯ ಮಂಡಳಿಗೆ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಇಂಥ ಚಿತ್ರಗಳನ್ನ ಕಳ್ಕೊಬೇಡಿ. ಮೊದಲು ಈ ಚಿತ್ರತಂಡಕ್ಕೆ ಬೆಂಬಲ ಕೊಟ್ಟು ಒಂದಷ್ಟು ಒಳ್ಳೊಳ್ಳೆ ಚಿತ್ರಮಂದಿರಗಳನ್ನ, ಥಿಯೇಟರ್ಸ್ನ ಕೊಡಿ. PVRಗಳಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಬರೀ ಪರಭಾಷೆ ಚಿತ್ರಗಳೇ ಎದೊಳ್ತಾ ಇವೆ. ಇದರಲ್ಲಿ ಒಳ್ಳೆ ಕಂಟೆಂಟ್ ಇರುವಂಥ ಚಿತ್ರಗಳನ್ನ ಹಾಳು ಮಾಡಬೇಡಿ. ದಯವಿಟ್ಟು ವಾಣಿಜ್ಯ ಮಂಡಳಿ ಮುಂದೆ ಬಂದು ಇಂಥ ಒಳ್ಳೆ ಚಿತ್ರಗಳನ್ನ ಉಳಿಸ್ಕೊಳ್ಳಿ. ಇನ್ನೊಂದು ಅಮ್ಮನ ಪ್ರೀತಿ ಬಗ್ಗೆ ತೋರಿಸಿದ್ದಾರೆ. ಅಮ್ಮನ ಪ್ರೀತಿ ದೊಡ್ಡದ ಅಲ್ಲ ಹುಡುಗನ ಪ್ರೀತಿ ದೊಡ್ಡದ, ಏನಾಯ್ತು ಏನ್ ಅನ್ಸ್ಕೊಂಡು? ಸರ್ ಮೇಡಮ್, ಏನ್ ಗೊತ್ತಾ, ಅದೇ ನಾವು ನೋಡಿದಾಗ ಅನ್ಸಿದ್ದೇನೆಂದ್ರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳಂತೆ. ನನ್ನ ಪ್ರಕಾರ ಆ ಮಹಿಳೆ ತಾಯಿನೇ ಆಗಿರ್ತಾಳೆ. ಯಾಕಂದ್ರೆ ತಾಯಿ ನಮಗೆ ಹುಟ್ಟುಕೊಡದೆ ನಾವು ಇಲ್ಲಿ ಬರೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಒಂದು ಹುಡುಗಿ ನಾವು ಪ್ರೀತಿಸ್ಬೋದು, ಹೌದು, ಆ ಹುಡುಗಿ ಇವತ್ತಿನ ಈ ಜನ್ರೇಷನ್ನ ಪ್ರೀತಿ ಎಂಥದ್ದು ಅಂತ ನೋಡಿದ್ರೆ ಆಲ್ರೆಡಿ ತೋರಿಸಿದ್ದಾರೆ. ಗುಣಕ್ಕಿಂತ ಹಣನೇ ಮುಖ್ಯ ಅನ್ನೋ ಪ್ರೀತಿಯ ಮುಂದೆ ಆ ತಾಯಿ ಪ್ರೀತಿನೇ ದೊಡ್ಡದು ಅಂತ ನನ್ನ ಅನಿಸಿಕೆ. ನಾನು ಪ್ರೀತಿ ಮಾಡೋದು ತಪ್ಪಲ್ಲ, ಹೌದು, ಆದರೆ ಗುಣ ನೋಡಿ ಪ್ರೀತಿ ಮಾಡಿ, ಹಣ ನೋಡಲ್ಲ. ಹಾಗಂತ ಎಲ್ಲದಕ್ಕೂ ಪ್ರೀತಿ 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 ಅಂತ ಮುಂದೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಹುಟ್ಟಿಸಿರೋ ತಂದೆ ತಾಯಿ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ. ಒಂದು ಹುಡುಗಿನ ನೋಡಿ ನಮಗೆ ಮದುವೆ ಮಾಡಿದ್ರು ಅವ್ರು ನಮ್ಮ ಜೀವನ ಮುಂದಕ್ಕೆ ಹೇಗಿರುತ್ತೆ, ನಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡೇ ಮದುವೆ ಮಾಡ್ತಾರೆ. ಬಿಟ್ಟರೆ ಏನು ನಾವು ಹಾಳಾಗಲಿ ಅಂತ ಯಾರು ಮಾಡಲ್ಲ. ಪ್ರೀತಿ ಮಾಡೋದಾದ್ರೆ ನಿಮ್ಮ ವೈಯಕ್ತಿಕ ಪ್ರೀತಿ ಮಾಡ್ಬೇಕಾದ್ರೆ ಒಬ್ಬನಿಗೆ ಮೋಸ ಮಾಡೋದಾಗ್ಲಿ, ಹುಡುಗಿಗೆ ಮೋಸ ಮಾಡೋದಾಗ್ಲಿ, ಹುಡುಗಂಗೆ ಮೋಸ ಮಾಡೋದಾಗ್ಲಿ ಯೋಚನೆ ಮಾಡಿ. ಅಷ್ಟು ಕನ್ಸು ಕಟ್ಕೊಂಡು ಪ್ರೀತಿ ಮಾಡಿರ್ತಾರೆ, ಯಾವುದೋ ಮನಸ್ಸು ಹೊಡೆದೋಯ್ತು ಅಂದರೆ ಅದರಿಂದ ಒಂದು ಅಹಿತಕರ ಘಟನೆ ಏನೋ ಸೂಸೈಡ್ ಮಾಡ್ಕೊಂಡ್ರು ಅಂದರೆ ಅವ್ರ ಇಡೀ ಕುಟುಂಬ ನಷ್ಟ ಪಡುತ್ತೆ. ಆ ಒಂದು ಬೇಡ. ಒಳ್ಳೆ ರೀತಿಯಲ್ಲಿ ಪ್ರೀತಿ ಮಾಡಿ ಕೊನೆವರೆಗೂ ಕಾಪಾಡ್ಕೋತೀರಾ ಅಂದರೆ ಆ ಪ್ರೀತಿ ಒಳ್ಳೆಯದು. ಆದರೆ ಮಧ್ಯದಲ್ಲಿ ಕೈ ಕೊಟ್ಟು ಮೋಸ ಮಾಡೋಂಥ ಪ್ರೀತಿ ಬೇಡ. ಖಂಡಿತವಾಗ್ಲಿಲ್ಲ ಮೇಡಮ್. ಪ್ರೀತಿ ಪ್ರೇಮ ಇವೆಲ್ಲ ಪುಸ್ತಕದ ಬದನೇಕಾಯಿ ಅಂತ ಒಪ್ಪಿ ಸರ್ ಹೇಳಿದ್ದಾರೆ, ಅದರಂತೆ ಬದುಕ್ತಾ ಇದ್ದೀವಿ. ನನಗೂ ಪ್ರೀತಿ ಇದೆ, ನನ್ನ ತಾಯಿ ನಾಡಿನ ಮೇಲೆ ಪ್ರೀತಿ ಇದೆ ಬಿಟ್ಟರೆ, ನನ್ನ ತಾಯಿ ಮೇಲೆ ಪ್ರೀತಿ ಇದೆ ಬಿಟ್ಟರೆ ಈಗಿನ ಕಾಲದ ಪ್ರೀತಿಗಳ ಮೇಲೆ ನನಗೆ ನಂಬಿಕೆ ಇಲ್ಲ.